ಬೆಳಗಾವಿಯ ಅಂಗನವಾಡಿ ಕೇಂದ್ರಗಳಲ್ಲಿ ಎಕ್ಸ್ಪೈರಿ ಆಗಿರುವಂಥ ಮಿಲೆಟ್ ಲಡ್ಡನ್ನು ಕೊಡಲಾಗಿದೆ ಅನ್ನುವಂಥ ಆರೋಪ ಕೇಳಿಬಂದಿದೆ. 3 ಅಂಗನವಾಡಿ ಕೇಂದ್ರಗಳಲ್ಲಿ ಎಕ್ಸ್ಪೈರಿ ಆಗಿರುವಂಥ ಆಹಾರವನ್ನು ವಿತರಣೆ ಮಾಡಲಾಗಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಿದ್ದ ಹಾಗೆ ಅಧಿಕಾರಿಗಳು ಸ್ಥಳಕ್ಕೆ ಹೋಗಿ ಅಂಗನವಾಡಿ ಕೇಂದ್ರಗಳಿಗೆ ಹೋಗಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಹಾಗಾದ್ರೆ ಅಲ್ಲಿ ಆಗಿದ್ದಾದರೂ ಏನು, ಅದರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಅಂಗನವಾಡಿ ಮಕ್ಕಳಿಗೆ ಅವಧಿ ಮುಗಿದ ಆಹಾರ, ಪುಟ್ಟ ಮಕ್ಕಳಿಗೆ ನೀಡಲಾಗ್ತಿದೆಯಾ ಅವಧಿ ಮೀರಿದ ಸಿರಿಧಾನ್ಯ ಲಡ್ಡು? ಎಸ್, ಇಲ್ಲೊಮ್ಮೆ ನೋಡಿ, ಈ ಪುಡಿಯ ಪ್ಯಾಕೆಟ್ ಅನ್ನ ಒಮ್ಮೆ ನೋಡಿ. ಇದು ಅಂಗನವಾಡಿಯಲ್ಲಿ ಮಕ್ಕಳಿಗೆ ನೀಡೋ ಸಿರಿಧಾನ್ಯಗಳ ಪುಡಿ. ಈ ಪುಡಿಯಲ್ಲಿ ಪೋಷಕಾಂಶಗಳು ಜಾಸ್ತಿ ಇದ್ದು ಇದನ್ನೇ ಲಡ್ಡು ರೀತಿ ಮಾಡಿ ಮಕ್ಕಳಿಗೆ ಹಂಚಲಾಗುತ್ತದೆ. ಈ ಲಡ್ಡು ತಿಂದ್ರೆ ಮಕ್ಕಳಿಗೆ ಹೆಚ್ಚು ಪೋಷಕಾಂಶ ಸಿಗುತ್ತೆ ಅಂತ ಎಲ್ಲ ಅಂಗನವಾಡಿಗಳಲ್ಲಿ ಇದೇ ಪುಡಿಯನ್ನ ಹಂಚೋಕೆ ಸರ್ಕಾರ ಮುಂದಾಗಿದೆ. ಸರ್ಕಾರ ಎಲ್ಲಾ ಕಡೆಗಳಲ್ಲಿ ಈ ಪುಡಿಯನ್ನ ಹಂಚ್ತಾ ಇದ್ದು ಕೆಲವು ಕಡೆಗಳಲ್ಲಿ ಅವಧಿ ಮೀರಿದ ಪುಡಿಯನ್ನ ವಿತರಿಸಲಾಗ್ತಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಇಷ್ಟಕ್ಕೂ ಈ ಗಂಭೀರ ಆರೋಪ ಕೇಳಿಬಂದಿರೋದು ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿನಿಧಿಸೋ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ. 3 ತಿಂಗಳ ಹಿಂದೆಯೇ ಅವಧಿ ಮೀರಿದ್ದ ಸಿರಿಧಾನ್ಯ ಪುಡಿ. ಓರ್ವ ವ್ಯಕ್ತಿ ಕೈಯಲ್ಲಿ ಸಿರಿಧಾನ್ಯ ಪುಡಿ ಇರೋ ಪ್ಯಾಕೆಟ್ ಇದೆ. ಅದರ ಮೇಲೆ ಇರೋ ಎಕ್ಸ್ಪೈರಿ ಡೇಟ್ ಅನ್ನ ಆತ ತೋರಿಸ್ತಾ ಇದ್ದಾನೆ. ಎಕ್ಸ್ಪೈರಿ ಡೇಟ್ ನವೆಂಬರ್ 10, 2025 ಅಂತಿದೆ. ಅಂದ್ರೆ ಬರೋಬ್ಬರಿ 3 ತಿಂಗಳ ಹಿಂದಿನ ಫುಡ್ ಪ್ಯಾಕೆಟ್ ಇದು. ಇದನ್ನ ಅಂಗನವಾಡಿಯಲ್ಲಿ ವಿತರಣೆ ಮಾಡಲಾಗ್ತಾ ಇತ್ತು. 4 ದಿನಗಳ ಹಿಂದೆ ಇದನ್ನ ಅಂಗನವಾಡಿಯಲ್ಲಿ ವಿತರಣೆ ಮಾಡಲಾಗಿದೆ ಎಂದಿದ್ದಾನೆ ಆ ವ್ಯಕ್ತಿ. ಇದು ಎಲ್ಲರ ಆಕ್ರೋಶಕ್ಕೆ ಕಾರಣವಾಗಿದೆ. ಡೇಟ್ ಚೆಕ್ ಮಾಡ್ರಿ, ಸ್ವಲ್ಪ ನೀವು ಚೆಕ್ ಮಾಡ್ರಿ. ಡೇಟ್ ಆಫ್ ಎಕ್ಸ್ಪೈರಿ 10 ನವೆಂಬರ್ 2025. ಇದು ಯಾವಾಗ ಕೊಟ್ಟಿದ್ದಾರೆ? ಕದಿದಿಲ್ಲ अंदाज कधीदिला 4 दिवस झाले तुम्हाला देऊन पॅकेट. तुम्ही डेट चेक केला त्याचा? डेट चेक केलो नाही म्हणून घरी ठेवलो मी. ಆಗಸ್ಟ್ ತಿಂಗಳಲ್ಲೇ ಎಕ್ಸ್ಪೈರಿ ಆಗಿದ್ದ. ಮತ್ತೊಂದು ದೃಶ್ಯ ನೋಡಿ. ಓರ್ವ ಮಹಿಳೆ ಕೈಯಲ್ಲಿ ಅಂಗನವಾಡಿಗೆ ಬರೋ ಉತ್ಪನ್ನವೊಂದರ ಪ್ಯಾಕೆಟ್ ಹಿಡಿದುಕೊಂಡಿದ್ದಾರೆ. ಗೋಣಿ ಚೀಲದಲ್ಲಿರೋ ಪ್ಯಾಕೆಟ್ ಒಂದನ್ನ ಆಕೆ ಕೈಗೆತ್ತಿಕೊಂಡಿದ್ದು ಅದರ ಮೇಲಿನ ಎಕ್ಸ್ಪೈರಿ ಡೇಟ್ 2025 ಆಗಸ್ಟ್ಗೆ ಕೊನೆಗೊಂಡಿದೆ. ಇನ್ನೂ ಕೆಲವು ಪ್ಯಾಕೆಟ್ಗೆ ಎಕ್ಸ್ಪೈರಿ ಅವಧಿ ಮುಗಿದು 7-8 ತಿಂಗಳೇ ಆಗೋಗಿದೆ. ಇದೇ ರೀತಿ 3 ಅಂಗನವಾಡಿ ಕೇಂದ್ರದಲ್ಲಿ ಎಕ್ಸ್ಪೈರಿ ಡೇಟ್ ಮುಗಿದ ಆಹಾರವನ್ನ ಕಳಿಸಲಾಗ್ತಾ ಇದೆಯಂತೆ. ಇದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದು ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಅಂಗನವಾಡಿಗೆ ಭೇಟಿ ಕೊಟ್ಟ ಅಧಿಕಾರಿಗಳು ಹೇಳಿದ್ದೇನು? ಮಕ್ಕಳ ಪೌಷ್ಟಿಕತೆ ಹೆಚ್ಚಿಸಬೇಕು ಎಂಬ ಒಳ್ಳೆಯ ಉದ್ದೇಶದಿಂದ ಮಿಲೆಟ್ ಲಡ್ಡು ವಿತರಣೆಯನ್ನ ಮಾಡಲಾಗುತ್ತಿದೆ. ಆದರೆ ಅವಧಿ ಮೀರಿದ ಮಿಲೆಟ್ ಮಿಕ್ಸ್ ಮಾಡಿದ ಲಡ್ಡು ವಿತರಿಸಲಾಗಿದ್ದು ಸರ್ಕಾರದ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಇತ್ತೀಚೆಗೆ ಕನ್ನಡ ಪರ ಹೋರಾಟಗಾರ್ತಿ ಕಸ್ತೂರಿಬಾವಿ ಬಿಜಗರ್ಣಿ ಅಂಗನವಾಡಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಈ ವಿಚಾರ ಬಯಲಾಗಿದೆ. ಇನ್ನು ಈ ಬಗ್ಗೆ ಮಾತನಾಡಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಚೇತನ್ ಕುಮಾರ್, ಈ ಬಗ್ಗೆ ಮಾಹಿತಿ ಬಂದ ತಕ್ಷಣ ನಾನೇ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದೇನೆ. ಅಲ್ಲಿ ಯಾವುದೇ ಅವಧಿ ಮೀರಿದ ಆಹಾರ ಕಂಡುಬಂದಿಲ್ಲ. ಇನ್ನೂ ಉದ್ದೇಶಪೂರ್ವಕವಾಗಿ ವಿಡಿಯೋ ವೈರಲ್ ಮಾಡುತ್ತಿದೆ. ಈ ಬಗ್ಗೆ ದೂರು ಕೊಡುತ್ತೇವೆ ಎಂದು ಉಪನಿರ್ದೇಶಕರು ಹೇಳಿದ್ದಾರೆ. ನಿನ್ನೆ ಯಾವುದೋ ಇಂದಿನ ಒಂದು ವಿಡಿಯೋ ವೈರಲ್ ಆಗಿದ್ದು ಅದರ ಸಂಬಂಧ ಬಿಜಗರಣಿ ಅಂಗನವಾಡಿ ಕೇಂದ್ರದಲ್ಲಿ ಅವಧಿ ಮೀರಿದ ಆಹಾರ ಪದಾರ್ಥಗಳನ್ನು ನೀಡಲಾಗುತ್ತಿದೆ ಅಂತೇಳಿ ಸುದ್ದಿ ಮಾಡಿದರು. ಇದರ ಸಂಬಂಧ ಈಗಾಗಲೇ ನಾನು ದಿನಾಂಕ 6/2/2026 ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿ ಆ ಗ್ರಾಮದಲ್ಲಿರುವ ಎಲ್ಲ ಅಂಗನವಾಡಿಗಳ ಒಂದು ಆಹಾರ ಪದಾರ್ಥಗಳನ್ನು ಪರಿಶೀಲಿಸಿದ್ದೇನೆ. ಆ ಪರಿಶೀಲಿಸಿದ ಸಂದರ್ಭದಲ್ಲಿ ಯಾವುದೇ ರೀತಿಯಾದ ಆಹಾರ ಅವಧಿ ಮೀರಿದ್ದು ದೊರಕಿಲ್ಲ. ಅಂಗನವಾಡಿ ಕೇಂದ್ರಗಳಿಗೆ ಯಾರ್ಯಾರು ಭೇಟಿ ಕೊಡಬೇಕು ಅನ್ನೋದು ಕೂಡ ಇದೆ. ಬಟ್ ಈ ನಿಯಮವನ್ನು ಮೀರಿ ಅಂಗನವಾಡಿ ಕೇಂದ್ರಕ್ಕೆ ಬಂದಿರೋದ್ರ ಬಗ್ಗೆ ಸೂಕ್ತ ಕ್ರಮ ವಹಿಸೋದಕ್ಕೆ ನಾವು ಈಗಾಗಲೇ ಅಂಗನವಾಡಿ ಕಾರ್ಯಕರ್ತೆಯರಿಗೂ ಕೂಡ ವಿಚಾರವನ್ನು ತಿಳಿಸಿದ್ದೀವಿ. ಯಾರು ಬಂದಂಥ ಸಂದರ್ಭದಲ್ಲೂ ಮೇಲಧಿಕಾರಿಗಳ ಒಂದು ಅನುಮತಿಯನ್ನು ತಗೊಂಡು ಬರಬೇಕು ಅಂತ ಹೇಳಿ ಅಂತೇಳಿದ್ದೀವಿ. ಬಟ್ ಇದು ಹೇಗಾಗಿದೆ ಅನ್ನೋದ್ರ ಬಗ್ಗೆ ನಾವು ಮುಂದಿನ ದಿನದಲ್ಲಿ ತನಿಖೆ ಮಾಡಿಸ್ತೀವಿ. 100%. ಒಟ್ನಲ್ಲಿ ಬಡ ಮಧ್ಯಮ ವರ್ಗದ ಮಕ್ಕಳೇ ಅಂಗನವಾಡಿಗೆ ಹೋಗುತ್ತಾರೆ. ಅಲ್ಲಿ ಮಕ್ಕಳ ಜೀವದ ಜೊತೆಗೆ ಚೆಲ್ಲಾಟ ಆಡೋದು ಸಾರ್ವಜನಿಕರ ಟೀಕೆಗೆ ಗುರಿಯಾಗಿದೆ.
ಇನ್ನು ಈ ಬಗ್ಗೆ ಸೂಕ್ತ ತನಿಖೆ ಮಾಡೋ ಭರವಸೆಯನ್ನು ಇಲಾಖೆ ನೀಡಿದೆ. ಮತ್ತೊಂದು ಕಡೆ ತರಕಾರಿ ಖರೀದಿಗೆ ಬೆಲೆ ನಿಗದಿ ಬಗ್ಗೆ ಸಾಕಷ್ಟು ಚರ್ಚೆಗಳೂ ನಡೆಯುತ್ತಿವೆ. ಈ ವೇಳೆ ಮಿಲೆಟ್ ಲಡ್ಡು ವಿತರಣೆ ಸಾಕಷ್ಟು ಟೀಕೆಗೆ ಗುರಿಯಾಗಿದೆ. ಈ ಬಗ್ಗೆ ಇಲಾಖೆ ಸೂಕ್ತ ತನಿಖೆ ನಡೆಸಿ ಸತ್ಯ ಹೊರತರಬೇಕಿದೆ.